ವೀಕ್ಷಕರೇ, ಇಂದಿನ ದಿನ ನಾನು ಗುರುಚರಿತ್ರೆಯ 6ನೇ ಅಧ್ಯಾಯವಾದಂತಹ ಗೋಕರ್ಣದ ಮಹಿಮೆಯನ್ನ ವರ್ಣನೆ ಮಾಡಲಿಕ್ಕಿದ್ದೇನೆ. ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ. ನಾಮಧಾರಕನು ಸಿದ್ಧರನ್ನು ಕುರಿತು, ಸ್ವಾಮಿ ಸಿದ್ಧಮುನಿಗಳೇ, ಪೂರ್ವದಳು ಆ ಗೋಕರ್ಣದ ಮಹಿಮೆ ಯಾರಿಗೆ ಪ್ರತ್ಯಕ್ಷವಾಗಿ ತಿಳಿಯಿತು ಎಂಬುದನ್ನು ಹೇಳಿದಿರಿ. ಸಮಸ್ತ ತೀರ್ಥಗಳನ್ನು ಬಿಟ್ಟು ಗೋಕರ್ಣಕ್ಕೆ ಯಾಕೆ ಹೋದರು ಶ್ರೀಪಾದ ಗುರುಗಳು, ಮತ್ತೆ ಅಲ್ಲಿ ಯಾರು ಆರಾಧನೆ ಮಾಡಿದರು ಎಂಬ ಪುರಾಣ ಪ್ರಸಿದ್ಧವಾದ ಕಥೆಯನ್ನು ಹೇಳಬೇಕು ಅಂತ ಕೇಳ್ಕೊಳ್ತಾರೆ. ಆವಾಗ ಈ ಗುರುಗಳು ಹೇಳ್ತಾರೆ, ಪೂರ್ವಯುಗದಲ್ಲಿ ಇಕ್ಷ್ವಾಕು ವಂಶದಲ್ಲಿ ಮಿತ್ರಸಹ ಎಂಬ ರಾಜ ಪ್ರತಾಪವಂತ, ಸಕಲ ಕ್ಷಾತ್ರ ಧರ್ಮವನ್ನು ತಿಳಿದವನು, ಸಕಲ ಧರ್ಮ ಕರ್ಮಗಳನ್ನು ಬಲ್ಲವನು ಆಗಿದ್ದನು. ಅವನು ಒಮ್ಮೆ ಬೇಟೆಯಾಡೋದಕ್ಕೆ ಹೋದಾಗ ಅವನೊಂದು ಮೃಗಗಳಂತೆ ಮಹಾವನವನ್ನು ಹೋಗ್ತಾನೆ. ಅಂದ್ರೆ ಕ್ರೂರ ಮೃಗಗಳಿದ್ದಂತಹ ಮಹಾವನವನ್ನು ಹೋಗ್ತಾನೆ. ಅಲ್ಲಿ ಅರಣ್ಯದಲ್ಲಿ ಬೇಟೆಯಾಡ್ತಾ ಇರುವಾಗ ಒಬ್ಬ ಭಯಂಕರವಾದ ಜ್ವಾಲಾಕಾರನಾದ ಅದ್ಭುತ ದೈತ್ಯ ಅವನಿಗೆ ಭೇಟಿ ಆಗ್ತಾನೆ. ಇವನು ಅಂದ್ರೆ ಆ ಮಿತ್ರಸಹ ರಾಜ ಅವನನ್ನ ಬಾಣದ ಬಂಧಿಸ್ಬಿಡ್ತಾನೆ, ಮೂರ್ಛೆ ಹೋಗ್ಬಿಡ್ತಾನೆ ಅವನು. ಆವಾಗ ಅವನು ಏನ್ ಮಾಡ್ತಾನೆ ಅಂದ್ರೆ, ಆ ರಾಕ್ಷಸ ಅಲ್ಲಿ ತನ್ನ ತಮ್ಮ ಇರ್ತಾನೆ, ಅವನ ಹತ್ರ, ನೋಡು ನೀನು ಈ ರಾಜನನ್ನು ಯಾವ ಕಾರಣಕ್ಕೂ ಬಿಡ್ಬೇಡ, ಅವನನ್ನು ಸಾಯಿಸಿ ನನ್ನ ಹೊಡೆದಂತ ಸೇಡನ್ನು ತೀರ್ಸ್ಕೊ ಅಂತ ಹೇಳಿ ತನ್ನ ಪ್ರಾಣವನ್ನು ಬಿಡ್ತಾನೆ. ಆಮೇಲೆ ಇವನು ತಮ್ಮ ಆದವನು ಅಣ್ಣನ ಮಾತನ್ನು ಪರಿಪಾಲಿಸ್ಬೇಕಲ್ಲ, ಹಾಗಾಗಿ ಅವನು ತನ್ನ ರೂಪವನ್ನು ಬದಲಾಯಿಸ್ಕೊಂಡು ಮನುಷ್ಯರ ರೂಪವನ್ನು ತಾಕೊಂಡು ಅತಿ ವಿನಯವಾಗಿ ನಡ್ಕೊಂಡು ಈ ರಾಜನ ಹತ್ರ ಬರ್ತಾನೆ ಕೆಲಸ ಕೇಳೋದಕ್ಕೆ, ಸೇವಕನಾಗಿ ಕೆಲಸ ಇರೋದಕ್ಕೆ. ರಾಜ ಅವನ ನಡತೆಗಳನ್ನ ನೋಡ್ಕೊಂಡು ಒಳ್ಳೆಯವನಿದ್ದಾನೆ ಅವನು ಅಂದ್ಕೊಂಡು ಕೆಲಸ ಕೊಟ್ಬಿಡ್ತಾನೆ ಅವನಿಗೆ. ಅವನ ಮೂಲ ಗುಟ್ಟು ಇವನಿಗೆ ಗೊತ್ತಾಗೋದಿಲ್ಲ. ಹಾಗಿರುವಾಗ ಏನಾಯ್ತು ಅಂದ್ರೆ, ರಾಜನಿಗೆ ಅವನ ಮೇಲೆ ಬಹಳ ನಂಬಿಕೆ ಬರುವಾಗ ಅವ್ನು ನೋಡ್ಕೊತಿದ್ದ ರಾಕ್ಷಸ. ಇಂದಿನಂತ ದಿನ ಕಳೀತಾ ಇತ್ತು. ಒಮ್ಮೆ ರಾಜನ ಪಿತೃಗಳ ದಿನ ಬಂತು, ಶ್ರಾದ್ದ ಬಂತು. ಆಗ ಇವನು ಏನ್ ಮಾಡ್ತಾನೆ ಅಂದ್ರೆ, ಆ ಸೇವಕ ಇದಾನಲ್ಲ ಬಹಳ ಚೆನ್ನಾಗಿದ್ದಾನೆ ಅವನು ಅಂದ್ಕೊಂಡು ಅವನಿಗೆ ಅಡುಗೆ, ಶ್ರಾದ್ದದ ದಿವಸಕ್ಕೆ ಉತ್ತಮ ಅಡುಗೆ ಮಾಡಿಸುವಂಗೆ ವ್ಯವಸ್ಥೆ ಮಾಡ್ತಾನೆ. ಅವನ ಹತ್ರ ಅಂದ್ರೆ ಆ ಜವಾಬ್ದಾರಿಯನ್ನ ಅವನಿಗೆ ಕೊಡ್ತಾನೆ, ಆ ಸೇವಕನಿಗೆ. ಆ ರಾಕ್ಷಸ ವೇಷ ಮರೆಸ್ಕೊಂಡು ಇವನು ಸೇವಕನಾಗಿದ್ನಲ್ಲ, ಅವನು ಟೈಮು ಕಾಯ್ತಾ ಇದ್ದ ಅವನಿಗೆ ಶಿಕ್ಷೆ ಕೊಡ್ಲಿಕ್ಕೆ. ಯಾವ್ದಾದ್ರು ರೀತಿಯಿಂದ ಅವನಿಗೆ ತೊಂದರೆ ಕೊಡ್ಬೇಕಲ್ಲ ಅನ್ನೋದೇ ಅವನ ಉದ್ದೇಶ ಆಗಿತ್ತಲ್ಲಿ. ಅಣ್ಣನಿಗೆ ಮಾತು ಕೊಟ್ಟಿದ್ನಲ್ಲ ಅವನು. ಅದಕ್ಕಾಗಿ ಏನ್ ಮಾಡ್ದ ಈ ಸೇವಕ, ಆ ದಿವಸ ಯಾರಿಗೂ ತಿಳಿದೇ ಇರೋ ಹಾಗೆ ನರಮಾಂಸದ ಅಡುಗೆ ಮಾಡಿಸಿ ಮೊದಲು ಫಸ್ಟೇ ಶ್ರಾದ್ದದಲ್ಲಿ ಆ ದಿವಸ ಅದನ್ನು ಬಡಿಸ್ಬಿಡ್ತಾನೆ. ಅವಾಗ ಗುರು ವಸಿಷ್ಠರು ಏನು ನರಮಾಂಸದ ಅಡುಗೆ ಎಲ್ಲ ಹಾಕಿದೆ ಅಂತ ಆ ಮಿತ್ರ ಸಹರಾಜನ ಮೇಲೆ ಕೋಪಾವಿಷ್ಟರಾಗ್ತಾರೆ. ಅವಾಗ, ಇಲ್ಲ ಸ್ವಾಮಿ, ನಾನು ಹಾಗೆಲ್ಲ ಏನು ಮಾಡಿಸಿಲ್ಲ, ನಂಗೆ ಹೇಗಾಗಿದೆ ಅದು ಅಂತಾನು ಗೊತ್ತಿಲ್ಲ ಅಂತ ಹೇಳ್ತಾನೆ. ಆದ್ರೂ ವಸಿಷ್ಠರು ಶ್ರಾದ್ದದ ದಿವಸ ನರಮಾಂಸದ ಅಡುಗೆ ಅಂದ್ರೆ ಸಾಮಾನ್ಯವೇ? ಅವ್ರ ತಕ್ಷಣ ಶಾಪ ಕೊಡ್ಲಿಕ್ಕೆ ಮುಂದಾಗ್ತಾರೆ. ಶಾಪ ಕೊಟ್ಟೇ ಬಿಡ್ತಾರೆ. ನೀನು 12 ವರ್ಷ ಇಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ, ನಿನ್ನ ಘೋರ ರೂಪವನ್ನು ತಾಳಿ ಕಾನನದಲ್ಲಿ ಇರಬೇಕು ಹೇಳಿ ಶಾಪ ಕೊಟ್ಬಿಡ್ತಾನೆ. ಹೆಂಡತಿ ಬಂದು ಅಷ್ಟೊತ್ತಿಗೆ ಏನ್ ಮಾಡ್ತಾನೆ, ಈ ರಾಜನು ಸುಮ್ಮನೆ ನನಗೆ ಶಾಪ ಕೊಟ್ರಿ, ನಾನು ನಿಮ್ಗೆ ಶಾಪ ಕೊಡ್ತೇನೆ ಅಂತ ಕೈಯಲ್ಲಿ ನೀರು ತಗೊಳ್ತಾನೆ. ಅವಾಗ ಹೆಂಡತಿ ಬಂದು, ಇಲ್ಲ ಅದು ತಪ್ಪಾಗ್ತದೆ, ದೋಷ ಆಗ್ತದೆ, ನೀವು ಹಾಗೆಲ್ಲ ಮಾಡಬೇಡಿ ಅಂತ ಗಂಡನಲ್ಲಿ ಪರಿಪರಿಯಾಗಿ ಬೇಡ್ಕೊಳ್ತಾಳೆ. ಆದ್ರೆ ಅವನ ಕೈಯಲ್ಲಿ ತಗೊಂಡಂತಹ ನೀರು ಆ ರಾಜನ ಅಂದ್ರೆ ತನ್ನ ಪಾದದ ಮೇಲೆ ಬಿದ್ದೋಗ್ತದೆ. ಹಾಗೆ ಬಿದ್ದ ಕೂಡಲೇ ಈ ರಾಜನು ಕಲ್ಮಷಪಾದ ಎಂಬ ಹೆಸರಿನ ಬ್ರಹ್ಮ ರಾಕ್ಷಸನಾಗ್ತಾನೆ. ಇತ್ತ ಪತಿವ್ರತೆಯಾದ ಮದಯಂತಿಯು ವಸಿಷ್ಠ ಚರಣಗಳಲ್ಲಿ ಬಿದ್ದು, ಸ್ವಾಮಿ, ನಿಮಗೆ ನಾವು ಮಕ್ಕಳ ಸಮಾನ, ನೀವು ಹೀಗೆಲ್ಲ ಸಿಟ್ಟು ಮಾಡ್ಕೊಳ್ಬಾರ್ದು, ದಯವಿಟ್ಟು ನಮ್ಮನ್ನು ಉದ್ಧರಿಸಬೇಕು ಅಂತ ಬಗೆಯಾಗಿ ಪ್ರಾರ್ಥಿಸ್ತಾಳೆ. ಆಗ ಅವ್ರು ಹೇಳ್ತಾರೆ, ಇವತ್ತಿನಿಂದ 12 ವರ್ಷಗಳ ಮೇಲೆ ನಿನ್ ಪತಿ ಶಾಪದಿಂದ ಮುಕ್ತರಾಗಿ ಪುನಃ ರಾಜನಾಗ್ತಾನೆ ಹೇಳಿ ಉಪಶಾಪವನ್ನು ಕೊಟ್ಟು ಹೋಗ್ತಾರೆ. ಇವನು ಬ್ರಹ್ಮರಾಕ್ಷಸನಾದ್ಮೇಲೆ ಅರಣ್ಯಕ್ಕೆ ಹೋಗ್ಬೇಕಾಯ್ತಲ್ಲ, ಅರಣ್ಯಕ್ಕೆ ಹೋಗಿ ಕಂಡ ಪ್ರಾಣಿಗಳನ್ನ ತಿನ್ಕೊಂಡು ಇರ್ತಾ ಇದ್ದ. ಒಂದು ಬ್ರಾಹ್ಮಣ ತರುಣ ದಂಪತಿಗಳು ಕಂಡ್ರು ಅವನಿಗೆ ಒಂದಿನ.
ಆಗ ಅವನು ಓಡ್ ಬಂದು ಅವಳ ಪತಿಯನ್ನು ಹಿಡ್ಕೊಂಡ್ಬಿಟ್ಟ. ಆ ಪತ್ನಿ ಬಹಳ ಬೇಜಾರದಿಂದ ನನ್ನ ಮುತ್ತೈದೆತನ ಉಳಿಸ್ಕೊಡಿ, ನನಗೆ ಮಕ್ಕಳಾದ್ರೆ ನೀವು ಹಿಂದೆ ರಾಜರಾಗಿದ್ರಿ ಅಂತ ನನಗೆ ಗೊತ್ತಾಯ್ತು, ನಿಮ್ದೇ ಹೆಸರನ್ನು ಇಡ್ತೇನೆ ಅಂತ ಪರಿಪರಿಯಾಗಿ ಬೇಡ್ಕೊಳ್ತಾಳೆ. ಆದ್ರೂ ಅವರು ಕೇಳೋದೇ ಇಲ್ಲ. ರಾಜ ಬ್ರಹ್ಮ ರಾಕ್ಷಸನಾಗಿದ್ದಾನಲ್ಲ ಅವನಾಗ, ಅವಳ ಪತಿಯನ್ನು ತಿಂದೇ ಬಿಟ್ಟ. ಆಗ ಸ್ತ್ರೀ ಬಹಳ ದುಃಖ ಪಟ್ಕೊಂಡು ಕೊನೆಗೆ ತನ್ನ ಗಂಡನ ಅಳಿದುಳಿದ ಎಲುಬಿನ ಚೂರನ್ನು ಸೇರಿಸಿ ಅದಕ್ಕೆ ಬೆಂಕಿ ಹಾಕಿ ಅದರಲ್ಲೇ ತಾನು ತನ್ನ ಪ್ರಾಣವನ್ನು ಬಿಡ್ತಾಳೆ. ಆದರೆ ಹಾಗೆ ಬಿಡುವಾಗ ಅವನಿಗೆ ಶಾಪ ಕೊಟ್ಟು ಹೋಗ್ತಾಳೆ. ನೀನು ಈಗ ನನ್ನ ಪತಿಯನ್ನು ತಿಂದಿದೀಯ, ಹಾಗಾಗಿ ನೋಡು, ನೀನು ಇನ್ಮೇಲೆ ನಿನ್ನ ರಾಜ್ಯಕ್ಕೆ ಹೋದ್ರೂ ಕೂಡ ನಿನಗೆ ನಿನ್ನ ಪತ್ನಿಯನ್ನು ಸೇರಿದಾಗ ನೀನೇ ಸಾಯ್ತೀಯ ಹೇಳಿ ಶಾಪ ಕೊಟ್ಟು ಅವಳು ತಾನು ಸತ್ತೋಗ್ಬಿಡ್ತಾಳೆ. ಆವಾಗ ಬ್ರಹ್ಮರಾಕ್ಷಸನಿಗೆ ಅದು ಏನೂ ವಿಶೇಷ ಅನಿಸೇ ಇಲ್ಲ. ಅವನು ತಲೆ ಕೆಡಿಸ್ಕೋದ್ರೆ ಸುಮ್ಮನಿದ್ದ. ಆದ್ರೆ ಹೀಗೆ 12 ವರ್ಷ ಕಳೆದ್ಮೇಲೆ ಅವನು ಬರ್ತಾನಲ್ಲ, ತಿರುಗಿ ಬಂದಾಗ ಅವನಿಗೆ ಆ ಬ್ರಾಹ್ಮಣ ಸ್ತ್ರೀ ಶಾಪ ಕೊಟ್ಟಿರೋದು ನೆನಪಾಗ್ತದೆ. ಅವಾಗ ಪತಿ ಹತ್ರ ಹೇಳ್ತಾನೆ, ಹೀಗಾಗತ್ತು, ಈಗ ಆಗೋಗಿದೆ, ಅಂದ್ರೆ ನಾವು ಇನ್ನು ಸೇರುವ ಹಾಗಿಲ್ಲ, ಏನ್ ಮಾಡೋದು ಅಂತ ಪತ್ನಿಯಲ್ಲಿ ಹೇಳಿದಾಗ ಪತ್ನಿ ಬಹಳ ಬೇಜಾರು ಮಾಡ್ಕೋತಾಳೆ. ನೋಡಿ, ಕೆಲವೊಮ್ಮೆ ಎಷ್ಟು ಬೇಜಾರಾಗ್ತದೆ ಹೆಣ್ಮಕ್ಳಿಗೆ. ತಾವು ಎಷ್ಟು ಗುದ್ದಾಡಿದ್ರು, ಎಷ್ಟೇ ಪ್ರಯತ್ನ ಪಟ್ಟರು ಗಂಡಸರನ್ನ ತಿದ್ಲಿಕ್ಕೆ ಆಗೋದಿಲ್ಲ ಅಂತಾನೆ ಹೇಳ್ಬೇಕು. ಏನೋ ಅವಳು ಯೋಗನೇ ಹಾಗಿರ್ಬೇಕು ಅನಿಸ್ತದೆ, ಪಾಪ ಅನಿಸ್ತದೆ. ಅವಳು ಬಹಳ ಬೇಜಾರು ಮಾಡ್ಕೋತಾಳೆ. ನಾನು ಗುರುಗಳ ಹತ್ರ ನಿಮ್ ವಿಶಾಪವನ್ನು ತಗೊಂಡ್ರು ಸಹಿತ ನೀವು ಕಾಡಿನಲ್ಲಿ ಹೋದಾಗ್ಲೂ ಆಗಿದ್ರೆ ಸರಿಯಾಗಿ ನೋಡ್ಕೊಂಡಿಲ್ಲ, ಯಾಕಂತ ಕೆಲಸ ಮಾಡಿದ್ರಿ ಅಂತ ಬಹಳ ಬೇಜಾರು ಮಾಡ್ಕೊಂಡು ಪರಿತಪಿಸ್ತಾಳೆ. ಕೊನೆಗೆ ರಾಜನೇ ಏನ್ ಮಾಡ್ತಾನೆ, ಮಂತ್ರಿಗಳನ್ನ ಕುಲಪುರೋಹಿತರನ್ನೆಲ್ಲ ಕರೆಸಿದಕ್ಕೆ ಏನಾದ್ರೂ ಪರಿಹಾರ ಉಪಾಯ ಇದೆಯಾ ಅಂತ ಕೇಳ್ತಾರೆ. ಅವಾಗ ಅವರು ಸಕಲ ತೀರ್ಥಕ್ಷೇತ್ರಗಳನ್ನೆಲ್ಲವ ಹೋಗಿ ಸಂದರ್ಶನ ಮಾಡ್ಕೊಂಡು ಬಂದು ಬ್ರಾಹ್ಮಣರಿಗೆ ಅನ್ನದಾನಾದಿಗಳನ್ನು ಮಾಡಬೇಕು ಅಂತೆಲ್ಲ ಇನ್ನೇನೋ ನಿಯಮಗಳನ್ನ ಹೇಳ್ತಾರೆ. ಇವನು ಹಾಗೆ ಮಾಡ್ತಾ ತೀರ್ಥಕ್ಷೇತ್ರಗಳನ್ನ ತಿರುಗಾಡ್ಲಿಕ್ಕೆ ಹೋಗ್ತಾನೆ. ಅಷ್ಟೊಮ್ಮೆ ಗೌತಮ ಮಹರ್ಷಿಗಳು ಕಾಣ್ತಾರೆ ಅವನಿಗೆ. ಅವ್ರ ಹತ್ರ ಮತ್ತೆ ಅವರ ಚರಣಗಳ ಮೇಲೆ ಬಿದ್ದು ಹೊರಳಾಡ್ತಾನೆ. ಯಾಕೆ ಹೀಗಾಯ್ತು, ಏನಾಯ್ತು ಅಂತೆಲ್ಲ ಅವ್ರು ಕೇಳ್ತಾರೆ. ಕೇಳಿದಾಗ ಹಿಂಗೆ ನಾನು ಬ್ರಾಹ್ಮಣ ತರುಣ ಯುವಕನನ್ನು ಕೊಂದ್ಬಿಟ್ಟಿದ್ದೇನೆ, ಅದಕ್ಕಾಗಿ ನನಗೆ ಬ್ರಹ್ಮ ಹತ್ಯಾ ದೋಷ ಬಂದಿದೆ, ಅವನ ಸತಿ ನನಗೆ ಹೀಗೆ ಶಾಪ ಕೊಟ್ಟಿದ್ದಾಳೆ, ಹಾಗಾಗಿ ನನಗೆ ಮೊದಲು ಮಕ್ಕಳಿಲ್ಲ, ಈಗಲೂ ನಾನು ನನ್ನ ಹೆಂಡತಿಯನ್ನು ಸೇರುವ ಹಾಗಿಲ್ಲ, ಸೇರಿದರೆ ನನಗೆ ಮೃತ್ಯು ಅಂತ ಅವಳು ಶಾಪ ಕೊಟ್ಟಿದ್ದಾಳೆ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಎಲೆ ರಾಜನೇ, ನೀನು ಇನ್ನು ನಿಶ್ಚಯವಾಗಿ ಭಯವನ್ನು ಬಿಡು, ಮೃತ್ಯುಂಜಯನಾದ ಶ್ರೀ ಶಂಕರನು ಬ್ರಹ್ಮಹತ್ಯಾ ಪಾಪದಿಂದ ನಿನ್ನನ್ನು ಬಿಡುಗಡೆ ಮಾಡ್ತಾನೆ, ಅದಕ್ಕೆ ನೀನು ಗೋಕರ್ಣ ಕ್ಷೇತ್ರಕ್ಕೆ ಹೋಗು, ಅಲ್ಲಿ ಮಹಾಪಾತಕಗಳು ನಾಶ ಆಗ್ತವೆ ಅಂತ ಹೇಳ್ತಾರೆ. ಹಾಗೆ ಅವನು ಗೋಕರ್ಣಕ್ಕೆ ಬಂದು ಗೋಕರ್ಣದಲ್ಲಿ ತನ್ನ ಪಾಪವನ್ನು ಕಳ್ಕೊಳ್ಳೋದಕ್ಕಾಗಿ ಅಂತ ಬರ್ತಾನೆ. ಆದ್ರೆ ಬರುವಾಗ ಅವನು ಕೇಳ್ತಾನೆ ಅವ್ರ ಹತ್ರ, ಗುರುಗಳೇ, ನೀವು ನನಗೆ ಇನ್ನೂ ಕೆಲವೊಂದು ಉಪಮೆಯನ್ನು ಕೊಡಬಲ್ಲಿರಾ? ಯಾಕೆಂದ್ರೆ ನನಗೆ ನೀವು ಹೇಳಿದ್ರು ಪೂರ್ಣ ಧೈರ್ಯ ಬರ್ತಾ ಇಲ್ಲ ಗೋಕರ್ಣದ ಬಗ್ಗೂ ಸಹಿತ, ಯಾಕೆಂದ್ರೆ ಅವಳ ಹತ್ರ ನಾನು ಶಾಪ ತಗೋಬಿಟ್ಟಿದ್ದೀನಲ್ಲ, ಹಾಗಾಗಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲ, ನೀನು ಗೋಕರ್ಣ ಬಗ್ಗೆ ಸಂಶಯ ತಾಳೋದು ಬೇಡ, ಅದು ಪ್ರತ್ಯಕ್ಷ ಕೈಲಾಸನೇ ಆಗಿದೆ. ಯಾಕೆಂದ್ರೆ ಬ್ರಹ್ಮ ವಿಷ್ಣು ಇಂದ್ರಾದಿ ದೇವತೆಗಳು, ವಿಶ್ವದೇವತೆಗಳು, ಮರುದ್ರಣಗಳು, ಸೂರ್ಯ ಚಂದ್ರರು, ವಸಿಷ್ಠಾದಿಗಳು ಭಕ್ತಿ ಹಾಗೂ ಪ್ರೀತಿಗಳಿಂದ ಆ ಕ್ಷೇತ್ರದಲ್ಲಿ ಪೂರ್ವದ್ವಾರದಲ್ಲಿ ಕೂತಿರುವರು. ಅಗ್ನಿ, ಯಮ, ಚಿತ್ರಗುಪ್ತ, ಏಕಾದಶ ರುದ್ರರು, ಪಿತೃದೇವತೆಗಳು ಸಂತೋಷದಲ್ಲಿ ದಕ್ಷಿಣ ದ್ವಾರದಲ್ಲಿರುವರು. ವರುಣ ಸಹಿತ ಗಂಗಾ ಮೊದಲಾದವರು ಪಶ್ಚಿಮ ದ್ವಾರದಲ್ಲಿ ಕೂತಿರುವರು. ಚಂದ್ರಮೌಳಿಯಾದ ಶ್ರೀ ಶಂಕರನು ಅವರೆಲ್ಲರನ್ನು ಪ್ರೀತಿಸುತ್ತಿರುವನು. ಕುಬೇರ, ವಾಯು, ಭದ್ರಕಾಳಿ, ಮಾತೃದೇವತೆ, ಚಂಡಿ ಮೊದಲಾದವರೆಲ್ಲರೂ ಉತ್ತರ ದ್ವಾರದಲ್ಲಿದ್ದು ತ್ರಿಕಾಲದಲ್ಲಿ ಮಹಾಬಲೇಶ್ವರನನ್ನು ಪೂಜಿಸುತ್ತಿರುವರು. ಇಷ್ಟೆಲ್ಲ ಇರುವಾಗ ನೀನು ಅದರ ಬಗ್ಗೆ ಸಂಶಯ ತಾಳೋದು ಬೇಡ ಅಂತ ಮಹಾಬಲೇಶ್ವರನನ್ನ ಭಕ್ತಿಯಿಂದ ಪೂಜಿಸ್ಲಿಕ್ಕೆ ಹೇಳ್ತಾರೆ. ಅಷ್ಟೇ ಅಲ್ಲದೆ ಹಿಂದೆ ರಾಕ್ಷಸ ಕುಲದ ರಾವಣ, ಕುಂಭಕರ್ಣ, ವಿಭೀಷಣ ಇವರೆಲ್ಲ ಗೋಕರ್ಣ ಕ್ಷೇತ್ರಕ್ಕೆ ಬಂದು ಶಂಕರನನ್ನ ಪೂಜಿಸಿ ಕಠಿಣವಾದ ತಪಸ್ ಮಾಡಿ ದೇವರ ಹತ್ರ ವರವನ್ನು ಪಡ್ಕೊಂಡಿದ್ದಾರೆ. ಹಾಗಾಗಿ ಖಂಡಿತ ಆ ಕ್ಷೇತ್ರ
ಅಷ್ಟು ಶಕ್ತಿಯುತವಾಗಿದೆ. ಮಹಾಬಲೇಶ್ವರ ಅಷ್ಟು ಪ್ರಸಿದ್ಧನಾಗಿದ್ದಾನೆ. ಅವನ ಆರಾಧನೆಯನ್ನು ಭಕ್ತಿಯಿಂದ ಮಾಡಬೇಕು ಅಂತ ಹೇಳ್ತಾರೆ. ಅಲ್ಲದೆ ಅಲ್ಲಿ ಅಸಂಖ್ಯ ಲಿಂಗಗಳು, ಅಸಂಖ್ಯ ತೀರ್ಥಗಳು ಇವೆ. ಹೀಗೆ ಯಾರ್ಯಾರು ತಪಸ್ಸಿಗೆ ಹೋದ್ರು ಅವರೆಲ್ಲ ಒಂದೊಂದು ಸ್ಥಾಪನೆ ಮಾಡಿಟ್ಟು ಬಂದಿದ್ದಾರೆ. ಹಾಗಾಗಿ ಅಲ್ಲಿಯ ಬಗ್ಗೆ ಮಾತನಾಡಲಿಕ್ಕೆ ಸಾಧ್ಯವಿಲ್ಲ, ಅಷ್ಟು ಇದೆ. ಹಾಗಾಗಿ ಅಲ್ಲಿ ಸಕಲ ಕರ್ಮಗಳು ಸಿದ್ಧಿಸ್ತವೆ. ನೀನು ಆ ಶಂಕರನನ್ನು ಭಕ್ತಿಯಿಂದ, ಅದರೊಳಗೂ ಶಿವರಾತ್ರಿ ದಿನ ಭಕ್ತಿಯಿಂದ ಪೂಜೆ ಮಾಡಿದರೆ ಖಂಡಿತ ನಿನ್ನ ಕಾರ್ಯ ಸುಲಭ ಸಾಧ್ಯ ಅಂತ ಹೇಳ್ತಾರೆ. ಹೀಗೆ ಹೇಳುವಾಗ ಗೋಕರ್ಣದಲ್ಲಿ ಉಪವಾಸ ಜಾಗರಣೆ ಮಾಡಿದರೆ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಹೇಗೆ ಸೋಪಾನ ಆಗ್ತದೆ, ಅದು ಅಂದ್ರೆ ಹೇಗೆ ಮಾರ್ಗ ಆಗ್ತದೆ ಅನ್ನೋದನ್ನ ಒಂದು ಕಥೆಯ ಮೂಲಕ ಹೇಳ್ತಾರೆ. ಅಲ್ಲಿ ಒಬ್ಳು ಚಾಂಡಾಲ ಸ್ತ್ರೀ ಇದ್ಲು. ಅವಳು ಚಾಂಡಾಲಳು ಅಂದ್ರೆ ಅವಳನ್ನ ಹೇಳಲಿಕ್ಕೆ ಯಾವ ಅಕ್ಷರ ಇಲ್ಲ ಅಂತ ಹೇಳ್ಬೇಕು. ಆ ತರ ಅವಳು ಇದ್ಲು. ಅಂದ್ರೆ ಸೂರ್ಯಚಂದ್ರ ಕಿರಣಗಳು ಮೈಮೇಲೆ ಬಿದ್ದರೆ ಕಂಠಗತ ಪ್ರಾಣಳಾಗುವವಳು, ಸರ್ವಾಂಗ ಶೂಲಿಯುಳ್ಳವಳು, ಬಹುಶೌಚ ರೋಗವುಳ್ಳವಳು, ವಿಧವೆಯು, ಕೇಶವಪನ ಮಾಡಿಕೊಂಡವಳು, ಕೀವು ರಕ್ತಗಳಿಂದ ಅತೀ ಹೊಲಸಿಯಾದವಳು, ಕ್ಷಣ ಕ್ಷಣಕ್ಕೆ ಭೂಮಿಯ ಮೇಲೆ ಬಿದ್ದು ಪ್ರಾಣ ತ್ಯಾಗಕ್ಕೆ ಉದ್ಯುಕ್ತಳಾದವಳು ಆಗಿದ್ಲವಳು. ಅವಳು ಭಿಕ್ಷೆ ಬೇಡ್ತಾ ಬೇಡ್ತಾ ಜೀವನ ಮಾಡ್ತಾ ಇದ್ಲು. ಅವಳಿಗೆ ಯಾರು ಭಿಕ್ಷೆ ನೀಡ್ತಾ ಇರ್ಲಿಲ್ಲ. ಒಂದು ದಿನ ಶಿವರಾತ್ರಿ ಇತ್ತು. ಎಲ್ಲರೂ ಗುಂಪು ಗುಂಪಾಗಿ ಹೋಗ್ತಾ ಇದ್ರು. ಅದನ್ನ ನೋಡ್ಕೊಂಡು ಅವಳು ತಾನೂ ಇವರೆಲ್ಲರೂ ಏನೋ ಶಿವರಾತ್ರಿ ಅಂತ ಎಲ್ಲರೂ ಹೋಗ್ತಾ ಇದ್ದಾಳೆ, ನಾವು ಹೋಗುವ, ಅಲ್ಲಿ ತನಗೇನಾದ್ರೂ ಭಿಕ್ಷೆ ಸಿಗಬಹುದು ಅಂತ ಬೀಳ್ತಾ ಹೇಳ್ತಾ ಎಲ್ಲರ ಯಾರ್ಯಾರೋ ಭಿಕ್ಷುಕರು ಅಂದ್ರೆ ಸಹಯೋಗದೊಂದಿಗೆ ಅಂತ ಹೇಳ್ಬೇಕು, ಅವರು ಅವಳಿಗೆ ಹೆಲ್ಪ್ ಮಾಡಿದ್ರು. ಅವಳು ಕಾಶಿ ಹೋದ್ಲು. ಅಲ್ಲಿ ಒಂದು ಎಲ್ಲರೂ ಹೋಗುವಂತಹ ಮಾರ್ಗದ ಪಕ್ಕದಲ್ಲಿ ಕುತ್ಕೊಂಡ್ಲು. ಎಲ್ಲರದ್ದು ಭಿಕ್ಷಾ ಕೊಡ್ರಿ, ನಾನು ಹಿಂದೆಲ್ಲ ಪಾಪ ಮಾಡಿದ್ದೆ, ಅದಕ್ಕಾಗಿ ನೋಡ್ರಿ ನಾನು ಇಂಥ ಪರಿಸ್ಥಿತಿಯಲ್ಲಿದ್ದೇನೆ, ನೀವೆಲ್ಲ ಪಾಪ ಮಾಡಬೇಡ್ರಿ, ಪುಣ್ಯ ಮಾಡ್ರಿ ಅಂತ. ಎಲ್ಲರಿಗೂ ಹಾಗೆ ಅಲ್ವಾ, ನಾವು ಕೆಟ್ಟವರಾದ್ಮೇಲೆ ಬುದ್ಧಿ ಬರ್ತದೆ, ಕೆಟ್ಟ ಮೇಲೆ ಬುದ್ಧಿ ಬರ್ತದೆ ಅಂತಾರಲ್ಲ, ಹಾಗೆ ಅವಳು ವಿಧವಾಗಿ ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ಲು, ಏನಾದ್ರೂ ತಿನ್ಲಿಕ್ಕೆ ಕೊಡ್ರಿ ಅಂತ. ಆದ್ರೆ ಕೇಳಿ ಆ ದಿನ ಶಿವರಾತ್ರಿ ಅಲ್ವೇ, ಶಿವರಾತ್ರಿ ದಿನ ಯಾರು ಕೊಡ್ತಾರೆ ತಿಂಡಿನ? ಯಾರು? ಅದ್ರೊಳಗೂ ಶಿವರಾತ್ರಿಗೆ ಬರುವವರೆಲ್ಲರೂ ಜಾಗರಣೆ ಮಾಡಿ ಉಪವಾಸ ಮಾಡ್ಲಿಕ್ಕೆ ಅಂತಾನೆ ಬಂದಿರ್ತಾರೆ. ಅವಾಗ ಅವ್ರು ಯಾರು ಕೊಡ್ಲಿಕ್ಕೆ ಸಾಧ್ಯ? ಯಾರು ಕೊಡುದಿಲ್ಲ. ಬದಲಿಗೆ ಒಂದು ಬಿಲ್ವ ಪತ್ರೆಯನ್ನು ಕೊಡ್ತಾರೆ ಅವಳಿಗೆ. ಅವಳು ಅದನ್ನ ಮೂಡ್ಸ್ಕೊಂಡು ಇದು ತಿಂಡಿ ಸಾಮಾನೆಲ್ಲ ಅಂದ್ಕೊಂಡು ಕೋಪದಿಂದ ಅಲ್ಲಿ ಎಸಿತಾಳೆ. ಅದು ಅಕಸ್ಮಾತ್ ಒಂದು ಶಿವಲಿಂಗದ ಮೇಲೆ ಹೋಗ್ಬಿಡ್ತದೆ. ಅವಳಿಗೆ ಅದು ಗೊತ್ತಾಗಿರೋದಿಲ್ಲ. ಆದ್ರೆ ಏನಾಯ್ತು ಕೇಳಿದ್ರೆ, ಅವಳು ರಾತ್ರಿ ಇಡೀ ಅಲ್ಲೇ ಕೂತಿದ್ಲು. ಯಾರು ಕೊಡ್ಬೋದು ಅಂತ ಅದಕ್ಕೆ ನೋವು ಬೇರೆ ಇತ್ತು, ಎಲ್ಲದೂ ಹೇಳಿ ಅವಳಿಗೆ ನಿದ್ದೆ ಬಂದಿಲ್ಲ. ಎಲ್ಲರೂ ಶಿವನಾಮವನ್ನು ಜಪಿಸೋದು ಅವಳು ಕಿವಿಯಲ್ಲಿ ಕೇಳ್ತಾ ಇತ್ತು. ಆಗೇನಾಯ್ತು ಕೇಳಿದ್ರೆ, ಅವಳು ಮಾರನೇ ದಿನ ಸತ್ತೋದ್ಲು. ಅದ್ರ ಕರ್ಕೊಂಡು ಹೋಗ್ಲಿಕ್ಕೆ ಶಿವನ ದೂತರು ಬಂದ್ರು. ಅವಾಗ ಹೇಗೆ ಇವಳು ಈ ನಮ್ನಿ ಚಾಂಡಾಳಿಯಾದವಳು ಹೇಗೆ ಶಿವ ಇವನನ್ನ ಕರ್ಕೊಂಡು ಹೋಗ್ತಾನೆ ಅಂತ ಪ್ರಶ್ನೆ ಮಾಡಿದಾಗ, ಶಿವರಾತ್ರಿ ದಿನ ಅವಳು ಉಪವಾಸದಿಂದಿದ್ದು ಜಾಗರಣೆ ಮಾಡಿದಾಳೆ, ಹಾಗಾಗಿ ಅವಳಿಗೆ ಈಗ ಮೋಕ್ಷ ಸಿಗ್ತಾ ಇದೆ ಅಂತ ವಿಷಯ ಗೊತ್ತಾಯ್ತು. ಅಂದ್ರೆ ಗೋಕರ್ಣದ ಮಹಿಮೆ ಅಂತದ್ದು ಹೇಳಿ ನಾವು ಪರೋಕ್ಷವಾಗಿ ತಿಳ್ಕೊಳ್ಬೇಕು. ಅಂದ್ರೆ ಆ ದೇವ್ರು ಹೇಳಿದ್ರು, ಶಂಕರನ ದೂತರ ಕರ್ಕೊಂಡು ಹೋಗ್ಲಿಕ್ಕೆ ಬಂದವ್ರು ಹೇಳಿದ್ರು, ಶಿವನಿಗೆ ಬಿಲ್ವಾರ್ಪಣೆ. ಇಲ್ಲಿಗೆ 7ನೇ ಅಧ್ಯಾಯ ಮುಗಿಯಿತು. ಧನ್ಯವಾದಗಳು.